ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತಾರ್ ವಿದ್ಯಾರ್ಥಿಗಳೇ. ಇಂದಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಜಿಕೆ ಮತ್ತು ಪ್ರಶ್ನೆ ಉತ್ತರಗಳೊಂದಿಗೆ ಬನ್ನಿ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಕರ್ನಾಟಕದ ಪೂರ್ವದ ಕೊನೆಯ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಕೋಲಾರ. ನೋಡಿ, ಕರ್ನಾಟಕದ ಪೂರ್ವದ ಕೊನೆಯ ಜಿಲ್ಲೆ ಅಂದಾಗ ಕೋಲಾರ. ಎರಡನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಮರ ಯಾವುದು? ಶ್ರೀಗಂಧದ ಮರ. ನೋಡಿ, ಭಾರತದ ರಾಷ್ಟ್ರೀಯ ಮರ ಯಾವುದು ಅಂದಾಗ ಆಲದ ಮರ ವಿದ್ಯಾರ್ಥಿಗಳೇ. ಕರ್ನಾಟಕ ರಾಜ್ಯ ಮರ ಯಾವುದು ಅಂತಂದಾಗ ಶ್ರೀಗಂಧದ ಮರ. ಮೂರನೇ ಪ್ರಶ್ನೆ, ಕರ್ನಾಟಕದಲ್ಲಿ ರೈಲ್ವೆ ಬೋಗಿ ಕಾರ್ಖಾನೆ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ರಾಯಚೂರು ಜಿಲ್ಲೆ. ರಾಯಚೂರು ಜಿಲ್ಲೆಯಲ್ಲಿರುವಂತದ್ದು ವಿದ್ಯಾರ್ಥಿಗಳೇ. ನೋಡಿ, ನಂತರ ನೋಡಿ, ಎಕ್ಸಲೆಂಟ್ ಇತಿಹಾಸ ಪುಸ್ತಕ ವಿದ್ಯಾರ್ಥಿಗಳೇ. ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಬೆಂಗಳೂರು, ಧಾರವಾಡ ಪುಸ್ತಕ ಕೇಂದ್ರಗಳಲ್ಲಿ ನಂತರ ಇತರೆ ಪ್ರಮುಖ ಪುಸ್ತಕ ಅಂಗಡಿ ದೊರೆತೈತೆ, ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ. ನೋಡಿ, ನಂತರ ನಾಲ್ಕನೇ ಪ್ರಶ್ನೆ, ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಎಲ್ಲಿದೆ? ಸರಿಯಾದ ಉತ್ತರ ಬೆಂಗಳೂರು. ನೋಡಿ, ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಬೆಂಗಳೂರಿಗೆ ಐತೆ, ಅಲ್ಲಿ ಮೈಸೂರು ಅಂತ ಕಂಪ್ಯೂಟರ್ ವಿದ್ಯಾರ್ಥಿಗಳೇ. ಐದನೇ ಪ್ರಶ್ನೆ, ಎತ್ತಿನ ಹೊಳೆ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ನೇತ್ರಾವತಿ ನದಿಗೆ. ನೋಡಿ, ಎತ್ತಿನ ಹೊಳೆ ಯೋಜನೆ ನೇತ್ರಾವತಿ. ನೋಡಿ ವಿದ್ಯಾರ್ಥಿ, ಈ ಎತ್ತಿನ ಹೊಳೆ ಯೋಜನೆ ಇದು ಈ ಬೈರಗೊಳ ಜಲಾಶಯ ಆಗ್ತಾ ಇದೆ ನೋಡಿ ವಿದ್ಯಾರ್ಥಿ, ಡ್ಯಾಮ್ ಆಗ್ತಾ ಇದೆ. ಇದು ನಮ್ಮೂರೇನು ಒಂದು 5 ಕಿಲೋಮೀಟರ್ ಪಕ್ಕದಲ್ಲಿ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಇದೇನ ಡ್ಯಾಮ್ ಆದ್ರೆ ಒಳ್ಳೆ ನೀರ್ ಆಗ್ತೈತೆ. ಆರನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿದ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆ ಹೆಚ್ಚು ಕಪ್ಪು ಮಣ್ಣನ್ನ ಹೊಂದಿರುವಂತದ್ದು ವಿದ್ಯಾರ್ಥಿಗಳೇ. ನಂತರ ಏಳನೇ ಪ್ರಶ್ನೆ, ಶೃಂಗೇರಿ ಶಾರದಾ ಪೀಠ ಯಾವ ನದಿ ದಂಡೆ ಮೇಲಿದೆ? ಸರಿಯಾದ ಉತ್ತರ ತುಂಗಾ ನದಿ ದಂಡೆ ಮೇಲೆ. ನೋಡಿ, ಶೃಂಗೇರಿ ಶಾರದಾ ಪೀಠ ತುಂಗಾ ನದಿ ದಂಡೆ ಮೇಲೆ ಇರುವಂತದ್ದು. ಎಂಟನೇ ಪ್ರಶ್ನೆ, ಬಾಬಾ ಬುಡನ್ ಎಂಬ ಸಂತ ಮೂಲತಃ ಯಾವ ದೇಶದವನು? ಸರಿಯಾದ ಉತ್ತರ ಇಥಿಯೋಪಿಯಾ ದೇಶದವರು. ನೋಡಿ, ಇಥಿಯೋಪಿಯಾ ದೇಶದವರು. ಒಂಬತ್ತನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕುದುರೆ ತಳಿ ಸಂಶೋಧನಾ ಕೇಂದ್ರ ಎಲ್ಲಿದೆ? ಸರಿಯಾದ ಉತ್ತರ ಕುಣಿಗಲ್, ತುಮಕೂರು ಜಿಲ್ಲೆ ಕುಣಿಗಲ್ ನಲ್ಲಿದೆ ವಿದ್ಯಾರ್ಥಿಗಳೇ. ನೋಡಿ, ಇದು ತುಮಕೂರಿಂದ ಕುಣಿಗಲ್ ಹೋದಂತ ಒಂದು ಸಮಯದಲ್ಲಿ ಅಲ್ಲಿ ಬಹಳ ದೊಡ್ಡ ಕೆರೆ ಇದೆ, ಎಲ್ಲ ಇದೆ ವಿದ್ಯಾರ್ಥಿಗಳು. ಬಹಳ ಚೆನ್ನಾಗಿದೆ ವಿದ್ಯಾರ್ಥಿಗಳೇ, ಹೋಗಿ ಒಂದ್ಸಾರಿ ನೋಡ್ಕೊಂಡು ಬನ್ನಿ ವಿದ್ಯಾರ್ಥಿಗಳೇ. ನಂತರ 10ನೇ ಪ್ರಶ್ನೆ, ಏಷ್ಯಾದಲ್ಲಿ ಅತಿ ಎತ್ತರದ ಏಕಶಿಲಾ ಬೆಟ್ಟ ಎಲ್ಲಿದೆ? ಸರಿಯಾದ ಉತ್ತರ ಮಧುಗಿರಿ, ತುಮಕೂರು ಜಿಲ್ಲೆ. ನೋಡಿ, ಮಧುಗಿರಿ ತಾಲೂಕು ವಿದ್ಯಾರ್ಥಿಗಳು, ಇದು ತುಮಕೂರು ಜಿಲ್ಲೆಗೆ ಸೇರುತ್ತದೆ. ಮಧುಗಿರಿ, ತುಮಕೂರು ಜಿಲ್ಲೆ. 11ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಇದೆ? ಸರಿಯಾದ ಉತ್ತರ ಚನ್ನಪಟ್ಟಣ, ರಾಮನಗರ ಜಿಲ್ಲೆ. ಚನ್ನಪಟ್ಟಣ, ರಾಮನಗರ ಜಿಲ್ಲೆಯಲ್ಲಿ ಇದೆ ವಿದ್ಯಾರ್ಥಿಗಳೇ. 12ನೇ ಪ್ರಶ್ನೆ, ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಸರಿಯಾದ ಉತ್ತರ ಮೈಸೂರು, ಮೈಸೂರಿನಲ್ಲಿ ಇರುವಂತದ್ದು ವಿದ್ಯಾರ್ಥಿಗಳೇ. ನಂತರ ಸೂಪಾ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಕಾಳಿ ನದಿಗೆ. ಕಾಳಿ ನದಿಗೆ ಸೂಪಾ ಅಣೆಕಟ್ಟು ನಿರ್ಮಿಸಲಾಗಿದೆ. 14ನೇ ಪ್ರಶ್ನೆ, ಕೀರ್ತನಕಾರರಾದ ವ್ಯಾಸರಾಯರ ಅಂಕಿತ ನಾಮ ಯಾವುದು? ಸರಿಯಾದ ಉತ್ತರ ಶ್ರೀಕೃಷ್ಣ, ಶ್ರೀಕೃಷ್ಣ. 15ನೇ ಪ್ರಶ್ನೆ, ಮಂಗಳೂರು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಸರಿಯಾದ ಉತ್ತರ ಹೆಂಚುಗಳು ಮತ್ತು ಬೀಡಿಗಳು. ಹೆಂಚು ಮತ್ತು ಬೀಡಿಗಳು. ನೋಡಿ, ಹೆಂಚನ್ನ ಹಾಕ್ಬೇಕಂದ್ರೆ ಮಂಗಳೂರು ಹೆಂಚು ತರಿಸ್ರಿ, ಚೆನ್ನಾಗಿರ್ತವೆ ಅಂತ ಹೇಳ್ತಿರ್ತಾರೆ ನೋಡಿ ವಿದ್ಯಾರ್ಥಿಗಳೇ, ಹಂಗಾಗಿ ಇದು ಫೇಮಸ್. 16ನೇ ಪ್ರಶ್ನೆ, ವಿ.ಕ. ಗೋಕಾಕ್ ಅವರ ಕಾವ್ಯನಾಮ ಯಾವುದು? ಸರಿಯಾದ ಉತ್ತರ ವಿನಾಯಕ, ವಿನಾಯಕ. 17ನೇ ಪ್ರಶ್ನೆ, ಹಳೇಬೀಡಿನಲ್ಲಿರುವ ಪ್ರಸಿದ್ಧ ದೇವಾಲಯ ಎಲ್ಲಿದೆ? ಯಾವುದು? ಸರಿಯಾದ ಉತ್ತರ ಹೊಯ್ಸಳೇಶ್ವರ ದೇವಾಲಯ, ಹೊಯ್ಸಳೇಶ್ವರ ದೇವಾಲಯ. 18ನೇ ಪ್ರಶ್ನೆ, ಕರ್ನಾಟಕದಲ್ಲಿ ನಾನಕ್ ಜರಾ ಗುರುದ್ವಾರ ಎಲ್ಲಿದೆ? ಸರಿಯಾದ ಉತ್ತರ ಬೀದರ್, ಬೀದರ್. ಅಂದ್ರೆ ಗುರುನಾನಕ್ ದೇಶ ಸಂಚಾರವನ್ನು ಹೋಗುತ್ತಿದ್ದಂತ ಒಂದು ಸಮಯದಲ್ಲಿ ಬೀದರ್ಗೆ ಭೇಟಿ ನೀಡುತ್ತಾರೆ. ಆ ಒಂದು ಸ್ಥಳವನ್ನ ನಾನಕ್ ಜರಾ ಎಂದು ಕರೆಯಲಾಗುತ್ತದೆ. ನಂತರ 19ನೇ ಪ್ರಶ್ನೆ, ಮೈಸೂರು ಒಡೆಯರ ಲಾಂಛನ ಯಾವುದು? ಸರಿಯಾದ ಉತ್ತರ ಗಂಡಬೇರುಂಡ, ಗಂಡಬೇರುಂಡ. 20ನೇ ಪ್ರಶ್ನೆ, 2021ರಲ್ಲಿ ಯಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಯಿತು? ಸರಿಯಾದ ಉತ್ತರ ಪುನೀತ್ ರಾಜ್ಕುಮಾರ್ ಅವರಿಗೆ. ನೋಡಿ, ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡಲಾಗುತ್ತಿದೆ ವಿದ್ಯಾರ್ಥಿಗಳೇ. ಮತ್ತೆ ಮುಂದಿನ ತರಗತಿ ಭೇಟಿಯಾಗೋಣ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತ ಮಾಡ್ತೇನೆ. ಥ್ಯಾಂಕ್ ಯು.